ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಪಂಚಾಮೃತ ಅಂದ್ರೇ ಬಾಯಲ್ಲಿ ನೀರು ಬರುತ್ತೆ. ಅದರ ತಿನ್ನೋದ್ರಿಂದ ಅದರ ಪ್ರಯೋಜನ ಏನು ಅನ್ನೋದನ್ನು ಖಂಡಿತವಾಗಿ ನೀವು ತಿಳಿದ್ರೆ ಬೆರಗಾಗುತ್ತೀರಿ. ಏನು ಅದ್ರ ಬಗ್ಗೆ ವಿಷಯ ಅಂತ ಹೇಳ್ತಾನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫ್ರೀ ಆಗಿರುತ್ತೆ. ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಆದಷ್ಟು ಮರಿಬೇಡಿ, ಅದು ಕೂಡ ಫ್ರೀ ಆಗಿರುತ್ತೆ. ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ನನಗೆ ಡೀಟೇಲ್ ಆಗಿ ಬರೆದು ರಾಶಿ ನಕ್ಷತ್ರದ ಜೊತೆಗೆ ಕಳುಹಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ವಾ, ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಆದರೆ ನಿಮ್ಮ ಸಮಸ್ಯೆನ ಮಾತ್ರ ಖಂಡಿತವಾಗ್ಲೂ ಬರೆದು ಕಳುಹಿಸಿ. ಡೇಟ್ ಆಫ್ ಬರ್ತ್ ಅಥವಾ ರಾಶಿ ನಕ್ಷತ್ರ ಇದು ಮಾಡಿದರೆ ನನಗೆ ಉತ್ತರ ಕೊಡೋಕ್ಕೆ ಆಗೋದಿಲ್ಲ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಜ್ಯೋತಿಷಕ್ಕೆ, ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ನೀವು ನನಗೆ ಕೇಳ್ಬೋದು. ಖಂಡಿತವಾಗ್ಲೂ ನನಗೆ ಅದು ಇಷ್ಟ ಆದರೆ ವಿಡಿಯೋ ಮಾಡಿ ಹಾಕ್ತೇನೆ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ಇರುವುದರ ಜೊತೆಗೆ ನಾನು ನಂಬಿರುವ ಶಿವದೇವರ ಕುರುಗಜ್ಜ ದೈವದ ಆಶೀರ್ವಾದ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರ ಮೇಲೆ ಇರುತ್ತೆ ಅಂತ ಹೇಳ್ತಾ, ಪಂಚಾಮೃತವೆಂದರೆ 5 ಪವಿತ್ರ ವಸ್ತುಗಳಿಂದ ತಯಾರಿಸಲಾಗುವ ಅಮೃತ. ಪಂಚಾಮೃತವನ್ನು ದೇವರಿಗೆ ಅಭಿಷೇಕ ಮಾಡಲು ಪೂಜೆಯಲ್ಲಿ ಬಳಸಲಾಗುತ್ತೆ. ಪಂಚಾಮೃತವನ್ನು ಬಳಸುವುದರ ಪ್ರಯೋಜನ ಮತ್ತು ಪೂಜೆಯಲ್ಲಿಗೆ ಪಂಚಾಮೃತ ಬಳಸಲಾಗುತ್ತೆ. ದೇವರಿಗೆ ಪಂಚಾಮೃತದಿಂದ ಅಭಿಷೇಕ ಮಾಡುವಂಥದ್ದು ಭಾರತೀಯ ಸಂಪ್ರದಾಯದ ಪ್ರಕಾರ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಅಥವಾ ಬೆಲ್ಲ ಮಿಶ್ರಣವೇ ಪಂಚಾಮೃತ. ಇವು 5 ಪವಿತ್ರ ಅಂಶಗಳಾಗಿವೆ. ಹಿಂದೂ ಧರ್ಮದಲ್ಲಿ ಪೂಜೆ, ಭಕ್ತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು. ಪಂಚಾಮೃತವನ್ನು ಹೋಮ ಹವನದಲ್ಲಿ, ಪೂಜೆ ಸಮಯದಲ್ಲಿ, ಅನೇಕ ಧಾರ್ಮಿಕ ಆಚರಣೆಗಳಲ್ಲಿ ಬಳಸಲಾಗುವಂಥದ್ದು. ಈ 5 ಅಂಶಗಳನ್ನು ಸಂಗ್ರಹಿಸುವ ಮೂಲಕ ದೇವರಿಗೆ ಸಮರ್ಪಿತವಾದ ಪವಿತ್ರ ಮತ್ತು ಶುದ್ಧವಾದ ಅರ್ಪಣೆಯನ್ನು ತಯಾರಿಸಲಾಗುತ್ತೆ. ಅದೇ ಪಂಚಾಮೃತ ಅಂದರೆ 5 ಅಮೃತ. ಇದು ಆತ್ಮದ ನಿರಂತರ ವಿಕಾಸ ಮತ್ತು ಶುದ್ಧೀಕರಣವನ್ನು ಸಂಕೇತಿಸುವಂಥದ್ದು. ಇದು ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಆರೋಗ್ಯವನ್ನು ಕೂಡ ಸಮತೋಲನಗೊಳಿಸುವುದು. ಹಾಗೆಯೇ ಪಂಚಾಮೃತದ ಪ್ರಯೋಜನಗಳು ಏನು ಅಂದರೆ, ಹಾಲನ್ನು ಶುದ್ಧತೆ ಮತ್ತು ಪೋಷಣೆಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಮೊಸರನ್ನು ಆರೋಗ್ಯ ಮತ್ತು ಸಮೃದ್ಧಿಯ ಸಂಕೇತ ಅಂತಲೂ ಪರಿಗಣಿಸಲಾಗುತ್ತೆ. ತುಪ್ಪವನ್ನು ಜ್ಞಾನ, ಬೆಳಕಿನ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಇನ್ನು ಜೇನುತುಪ್ಪವನ್ನು ಮಾಧುರ್ಯ, ಜೀವನದ ಸಂಕೇತ ಅಂತಲೇ ಪರಿಗಣಿಸಲಾಗುತ್ತೆ. ಗಂಗಾಜಲವನ್ನು ಶುದ್ಧತೆಯ ಸಂಕೇತ ಅಂತಲೇ ಪರಿಗಣಿಸಲಾಗುತ್ತೆ. ಹಾಗೆಯೇ ಪಂಚಾಮೃತದ ಧಾರ್ಮಿಕ ಪ್ರಯೋಜನಗಳು ಏನು ಅಂತ ನೋಡೋದಾದರೆ, ದೇವತೆಗಳಿಗೆ ಅಭಿಷೇಕ ಮಾಡಲು ಪಂಚಾಮೃತವನ್ನು ಬಳಸಲಾಗುವಂಥದ್ದು. ಪಂಚಾಮೃತದಿಂದ ದೇವತೆಗಳಿಗೆ ಅಭಿಷೇಕ ಮಾಡುವುದರಿಂದ ಶೀಘ್ರದಲ್ಲೇ ದೇವರುಗಳು ಸಂತುಷ್ಟರಾಗ್ತಾರೆ ಮತ್ತು ಭಕ್ತರ ಇಷ್ಟಾರ್ಥಗಳು ಈಡೇರುವಂತೆ ಮಾಡುತ್ತಾರೆ ಎನ್ನುವ ನಂಬಿಕೆ. ಅದು ಸತ್ಯ ಕೂಡ. ಪೂಜೆಯಲ್ಲಿಯೂ ಪಂಚಾಮೃತವನ್ನು ಬಳಸುವಂಥದ್ದು. ಪಂಚಾಮೃತದಿಂದ ದೇವರ ಪೂಜೆನ ಮಾಡುವುದರಿಂದ ಪೂಜೆಯ ಫಲಗಳು ದ್ವಿಗುಣಗೊಳ್ಳುತ್ತವೆ ಅಂತ ನಂಬಿಕೆ ಮತ್ತು ಅದು ಸತ್ಯ. ಹಾಗೆಯೇ ಮುಂದೆ ನೋಡೋದಾದರೆ, ಆಧ್ಯಾತ್ಮಿಕ ಪ್ರಯೋಜನಗಳು ನೋಡೋದಾದರೆ, ಪಂಚಾಮೃತವು ಮನಸ್ಸನ್ನು ಶಾಂತಗೊಳಿಸಲು ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯಕ. ಹಾಗೆಯೇ ಪಂಚಾಮೃತವು ನಕಾರಾತ್ಮಕ ಶಕ್ತಿಯನ್ನು ತೊಡೆದು ಹಾಕಲು ಮತ್ತು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ಸಹಾಯಕ. ನೋಡಿ ಎಷ್ಟೆಲ್ಲ ಪ್ರಯೋಜನ ಇದೆ ನೋಡಿ. ಇದು ನಕಾರಾತ್ಮಕ ಶಕ್ತಿಯನ್ನು ತೊಡೆದು ಹಾಕಿ ಧನಾತ್ಮಕ ಶಕ್ತಿ ಮನೆಯಲ್ಲಿ ನೆಲೆಸುವ ಹಾಗೆ ಮಾಡುತ್ತೆ. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ, ಭೌತಿಕ ಪ್ರಯೋಜನಗಳನ್ನು ನೋಡೋದಾದರೆ, ಪಂಚಾಮೃತವು ಆರೋಗ್ಯಕ್ಕೆ ಸಹ ತುಂಬ ಪ್ರಯೋಜನಕಾರಿ. ಪಂಚಾಮೃತವನ್ನು ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಸಿಸ್ಟಮ್ ಏನಿರುತ್ತೆ ಅದು ಹೆಚ್ಚಾಗುತ್ತೆ ಮತ್ತು ದೇಹಕ್ಕೆ ಪೋಷಣೆ ದೊರೆಯುತ್ತದೆ ಎನ್ನುವ ನಂಬಿಕೆ ಇರುವಂಥದ್ದು. ಚರ್ಮಕ್ಕೆ ಪಂಚಾಮೃತವನ್ನು ಹಚ್ಚಿಕೊಳ್ಳುವುದರಿಂದ ಚರ್ಮವು ಹೊಳೆಯುತ್ತದೆ ಮತ್ತು ಮೃದುವಾಗುತ್ತದೆ ಅನ್ನುವ ನಂಬಿಕೆ. ನೋಡಿ ಎಷ್ಟೆಲ್ಲ ಪ್ರಯೋಜನ ಇದೆ ಈ ಒಂದು ಪಂಚಾಮೃತದಿಂದ ಅನ್ನೋದು ನಿಮಗೆ ಗೊತ್ತಾಯಿತು ಅಲ್ವಾ. ನಿಜವಾಗ್ಲೂ ಇದು ಪಂಚಾಮೃತ ನಮ್ಮ ದೇಹಕ್ಕೆ, ನಮ್ಮ ಬಾಯಿಗೆ ಏನು ರುಚಿ ಕೊಡುವುದು ಮಾತ್ರ ಅಲ್ಲ, ದೇವರಿಗೆ ಅರ್ಪಣೆ ಮಾಡೋದು ಅಥವಾ ದೇವರು ನಮಗೆ ಅದರಿಂದ ನಮ್ಮ ಒಂದು ಇಷ್ಟಾರ್ಥಗಳನ್ನು ನೆರವೇರಿಸೋದು ಮಾತ್ರ ಅಲ್ಲ, ನಮ್ಮ ಪ್ರತಿಯೊಂದು ದೇಹಕ್ಕೆ ಪೂರಕವಾದಂಥ ಒಂದು ಶಕ್ತಿ ಈ ಒಂದು ಪಂಚಾಮೃತದಲ್ಲಿ ಇರುವಂಥದ್ದು. ಪಂಚಾಮೃತವನ್ನು ನೀವು ಧಾರ್ಮಿಕ, ಆಧ್ಯಾತ್ಮಿಕ, ಭೌತಿಕ ಪ್ರಯೋಜನಗಳಿಗಾಗಿ ಬಳಸಬಹುದು. ಪಂಚಾಮೃತವು ಓರ್ವ ವ್ಯಕ್ತಿಗೆ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಕೂಡ ನೀಡುವಂಥದ್ದು. ಎಷ್ಟೆಲ್ಲ ಪ್ರಯೋಜನ ಇದೆ ನೋಡಿ. ನಾವೇನೋ ದೇವರ ಪ್ರಸಾದ ಕೊಡ್ತಾರೆ ಅಂತ ನಾವು ಅದನ್ನು ಹಾಗೆ ಕಣ್ಣಿಗೊತ್ತಿ ತಿಂತೇವೆ ಅಲ್ವಾ. ಅದರ ಹಿಂದೆ ನೋಡೋದಾದರೆ ಇಷ್ಟೆಲ್ಲ ಪ್ರಯೋಜನ ಇದೆ. ಇಂಥ ಉಪಯುಕ್ತ ಮಾಹಿತಿ ಬೇಕು ಅಂದರೆ ಏನು ಮಾಡಬೇಕು, ಜ್ಯೋತಿಷಕ್ಕೆ, ಆಧ್ಯಾತ್ಮಿಕಕ್ಕೆ ಅಥವಾ ಅರ್ಥಪೂರ್ಣ ಹಿತನುಡಿಗಳಿಗೆ ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು, ಶೇರ್ ಮಾಡೋದನ್ನು, ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.